ಬಿಜೆಪಿಯ ಹಿರಿಯ ಶಾಸಕರಾದಂತಹ ಅರವಿಂದ್ ಬೆಲ್ಲದವ್ರ ಜೊತೆಲಿದ್ದೇನೆ. ಸರ್, ಇವತ್ತು ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡ್ತೀರಿ, ಸಂದೇಶವನ್ನ ಕಾಂಗ್ರೆಸ್ಗೆ ನೀಡೋದಕ್ಕೆ. ಬಟ್ ಅವರಿಗೆ ನಾಟುತ್ತಾ ಅನ್ನೊಂದು ಪ್ರಶ್ನೆ ಈಗ ಮೂಡ್ತಿರೋದು. ಅವರಿಗೆ ನಾಟುವುದಿಲ್ಲ ಅನ್ನುವಂಥ ಸಂಪೂರ್ಣ ಭರವಸೆ ನಮಗಿದೆ. ಯಾಕಂದ್ರೆ ಅವರು ದಪ್ಪ ಚರ್ಮದವರು ಮತ್ತು ಅವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ನಾವು ಕೊತ್ವಾಲನ ರಾಜ್ಯ ಸರ್ಕಾರ ರೀತಿಯ ಗವರ್ನೆನ್ಸ್ ಅನ್ನು ಇಲ್ಲಿ ಮಾಡ್ತೇವೆ, ಕೊತ್ವಾಲನ ಆಡಳಿತವನ್ನು ನಾವು ರಾಜ್ಯದಲ್ಲಿ ಮಾಡ್ತೇವೆ. ಗುಂಡಾಗಿರಿ ಕೊತ್ವಾಲ್ ರಾಮಚಂದ್ರ ರೀತಿ ಗುಂಡಾಗಿರಿಯನ್ನು ನಾವು ರಾಜ್ಯದಲ್ಲಿ ಮಾಡ್ತೇವಂತೆ. ಹಿಂದಿನ ತಲೆಮಾರಿನವ್ರಿಗೆ ಗೊತ್ತಿರಕ್ಕಿಲ್ಲ, ಕೊತ್ವಾಲ್ ರಾಮಚಂದ್ರ ನಮ್ಮ ಕರ್ನಾಟಕ ಕಂಡಂತ ದೊಡ್ಡ ಗುಂಡ. ಆಗಿನ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಅವರ ಮೇಲನ್ನ ವಿಧಾನಸೌಧದಲ್ಲಿ ಅಟ್ಯಾಕ್ ಮಾಡಿದಂತ ದೊಡ್ಡ ಗುಂಡ. ಆ ಗುಂಡನ ಶಿಷ್ಯರು ನಾವು ಅಂತೆ ಬಹಳ ಹೆಮ್ಮೆಯಿಂದ ಹರಿಪ್ರಸಾದ್ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಟಿವಿಯಲ್ಲೇ ಹೇಳಿದ್ದಾರೆ. ಅದ ಆಡಳಿತವನ್ನು ಇವತ್ತು ಕರ್ನಾಟಕದಲ್ಲಿ ಅವರು ಮಾಡಕ್ಕೆ ಇಚ್ಛೆ ಪಡಾತಾರೆ. ಗುಂಡಾ ಸಂಸ್ಕೃತಿ ಮೂಲಕ ಯಾವುದೇ ರೀತಿಯ ಪ್ರದರ್ಶನ ಆಗದಂಗೆ ಹೆದರಿಸುವ ಪ್ರಯತ್ನ ಮಾಡ್ತಿದ್ದಾರೆ. ನಿನ್ನೆ ನಾವು ಶಾಂತ ರೀತಿ ಪ್ರದರ್ಶನ ಮಾಡಲಿಕ್ಕೆ ಹೋದರೆ ನಮ್ಮ ಮೇಲೆ ಕಾಂಗ್ರೆಸ್ ಗುಂಡಾಗಳಿಂದ ಲಾಠಿ ಮೂಲಕ ಮೊಟ್ಟೆ ತೊಗೊಂಡು ಹೊಡೆಯೋದ್ರ ಮೂಲಕ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಈ ರೀತಿಯ ಗುಂಡಾಗಿರಿ ಮಾಡಿದಂಥವ್ರನ್ನ ಮೇಲೆ ಇಮಿಡಿಯೇಟ್ಲಿ ಆಕ್ಷನ್ ತೆಗೆದುಕೊಳ್ಬೇಕು, ಅವ್ರನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈಗ ಒಂದು ಪ್ರಶ್ನೆ ಇರೋದು, ಉದ್ಭವ ಆಗಿದ್ದು ಪೂರ್ಣ ವಿಚಾರ ನೀಟಿನ ವಿಚಾರದಲ್ಲಿ ಕೇಂದ್ರ ಸರ್ಕಾರದಾಗಿರ್ಬೋದು, ಪ್ರಧಾನಿಯವ್ರ ಮಾತಾಗಿರ್ಬೋದು, ಧರ್ಮೇಂದ್ರ ಪ್ರಧಾನ ಎಲ್ಲರೂ ಕೂಡ ಮೌನ ವಹಿಸಿದ್ದಾರೆ, ಯಾರೂ ಕೂಡ ಮಾತನಾಡಿಲ್ಲ ಅನ್ನೋದು ಆರೋಪ ಇತ್ತು. ಅಲ್ಲಿಂದ ಆರಂಭ ಆಗಿದ್ದು ಕಾಂಗ್ರೆಸ್ ಜನತಾ ಪಾರ್ಟಿ ಮುಖಾಂತರ ಇಲ್ಲಿವರೆಗೂ ಬಂದಿದೆ. ನೋಡ್ರಿ, ನೀಟದ ಕ್ವಶನ್ ಪೇಪರ್ ಲೀಕ್ ಆಗತ್ತೆ ಅಂತ ಅನ್ಕೊಳ್ಳಿ, ಇಮಿಡಿಯೇಟ್ಲಿ ಅದ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ಅದ್ರ ಬಗ್ಗೆ ಇಮಿಡಿಯೇಟ್ಲಿ ಆಕ್ಷನ್ ತೆಗೆದುಕೊಂಡೈತಿ. ಅದಕ್ಕೆ ಸಂಬಂಧಪಟ್ಟವ್ರನ್ನ ಮೇಲೆ ಅರೆಸ್ಟ್ ಮಾಡುವಂತ ಕೆಲಸ ಮಾಡೈತಿ. ಅದಷ್ಟಲ್ದ ಮುಂದಿನ ವರ್ಷದಿಂದ ಆ ಡಿಜಿಟಲ್ ಟೆಕ್ನಾಲಜಿ ಯೂಸ್ ಮಾಡಿ ಯಾವುದೇ ರೀತಿ ತೊಂದರೆ ಆಗದಂಗೆ ಆ ರೀತಿಯ ಹೊಸ ಟೆಕ್ನಾಲಜಿ ಮೂಲಕ ನೀಟ್ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಕ್ಕೆ ಏನು ರಿಫಾರ್ಮ್ಸ್ ಮಾಡಬೇಕಿತ್ತು ಆ ರಿಫಾರ್ಮ್ಸ್ಗಳನ್ನು ಕೂಡ ಮಾಡೈತಿ. ಸೊ ಈ ಕ್ವಶನ್ ಪೇಪರ್ ಪತ್ರಿಕೆ ಲೀಕ್ ಆಗೋದು ಬಹಳ ದುರದೃಷ್ಟಕರ. ಆದ್ರೆ ಇದು ಇವತ್ತಿನ ವಿಚಾರ ಅಲ್ಲ, ಇದು ಮೊದಲಿಂದ ನಾವು ಕೂಡ ಚಿಕ್ಕವರಿದ್ದಾಗ ನಾವು ನಮ್ಮ ಚಿಕ್ಕ ಶಾಲೆ ಕ್ವಶನ್ ಪೇಪರ್ಗಳು ಕೂಡ ಲೀಕ್ ಆಗ್ತಾವ ಅಂತ ಹೇಳಿ ಹುಡುಗರು ಅಡ್ಡಾಡ್ತಿದ್ರು. ಈ ರೀತಿ ಮೊದಲಿಂದನೂ ಆ ರೀತಿಯ ಪ್ರಯತ್ನಗಳು, ಆ ರೀತಿಯ ಕೆಲಸಗಳು ಮೊದಲಿಂದನೂ ನಮ್ಮ ದೇಶದಲ್ಲಿ ಹಾಕೊಂತ ಬಂದಾವ. ಅವನ್ನ ರಿಫಾರ್ಮ್ಸ್ ಕಂಟಿನ್ಯೂಸ್ ಆಗಿ ಮಾಡ್ಕೊಂತಿರ್ಬೇಕಾಗ್ತದೆ. ಇಲ್ಲೇ ನಮ್ಮ ರಾಜ್ಯದಲ್ಲಿ ಕೆಪಿಎಸ್ಸಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ 2 ಸರ್ತಿ ಲೀಕ್ ಆಯ್ತು. ಸದನದಲ್ಲಿ ನಾವು ಬಹಳ ಗಂಭೀರವಾಗಿ ಇದ್ರ ಬಗ್ಗೆ ಮಾತಾಡಿದಾಗ ಕೂಡ ಮತ್ತೆ ಸ್ವಲ್ಪ ದಿನದಲ್ಲಿ ಮತ್ತೆ ಅದರಲ್ಲಿ ತಪ್ಪುಗಳದು. ಸೊ ಈ ರೀತಿ ತಪ್ಪುಗಳು ಆಗೋದು ಸಹಜ. ಅದನ್ನ ಆಗದಂಗೆ ನಾವು ಪ್ರಯತ್ನ ಮಾಡಬೇಕಾಯ್ತು, ಸತತ ರಿಫಾರ್ಮ್ ಮಾಡಬೇಕಾಯ್ತು ಸರ್ಕಾರದ ಕೆಲಸ. ಆದ್ರೆ ಇವತ್ತು ಕಾಂಗ್ರೆಸ್ ಜನತಾ ಪಾರ್ಟಿ ಅಲ್ಲೇನು ಹೋರಾಟ ಮಾಡತೈತೆ, ಅಲ್ಲೇನು ನಡೆದಾವು, ಹಿಂದೂಗಳ ಬಗ್ಗೆ ವಿರೋಧಿ ಹಾಡುಗಳನ್ನ ಹಾಡ್ತಾ ಇದ್ದಾರೆ, ಅಲ್ಲಾ ತೆರೆ ನಾಮಂತೆ ಹಾಡುಗಳನ್ನ ಹಾಡ್ತಾರೆ, RSS ಬಗ್ಗೆ, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ವಿರೋಧಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಂದ್ರೆ ರಿಫಾರ್ಮ್ಸು ನೀಟು ಅದ ಉದ್ದೇಶ ಅಲ್ಲ. ಅಲ್ಲಿರುವಂತ ನಿಜವಾದ ಉದ್ದೇಶ ದೇಶದಲ್ಲಿ ಅರಾಜಕತೆ ಉಂಟು ಮಾಡ್ಬೇಕನ್ನೋದು. ಆ ಕೆಲಸ ಅಲ್ಲೇ ನಡೆದೈತೆ. ಈಗಾಗಲೇ ಕೇಂದ್ರ ಸರ್ಕಾರ ಹತ್ತಿಕ್ಕಿದೆ ಅನ್ನೋದನ್ನು ಕೂಡ ಕಾಂಗ್ರೆಸ್ ಆರೋಪ ಮಾಡ್ತಾರೆ. ಹೌದು, ಅರಾಜಕತೆ ರಾಜ್ಯದಲ್ಲಿ ದೇಶದಲ್ಲಿ ಉಂಟು ಮಾಡಕ್ಕೆ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ಅದನ್ನ ಹತ್ತಿಕ್ಕುವಂತ ಅವಶ್ಯಕತೆ ಇದೆ. ಅದನ್ನ ಮಾಡಬೇಕಾಯ್ತು ಸರ್ಕಾರದ ಕೆಲಸ. ಶಾಂತಿಯುತ ಪ್ರತಿಭಟನೆ ನಡೀತಾ ಇತ್ತು, ಅದನ್ನ ಹತ್ತಿಕ್ಕಿದ್ದಾರೆ ಅಂತ ನೋಡ್ರಿ. ಅದು ವಿಡಿಯೋ ಕ್ಲಿಪ್ಪಿಂಗ್ ಅದಾವ, ಶಾಂತಿಯುತ ಇದ್ಲ ಅಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದಾರೆ. ಅದು ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ. ಫಸ್ಟ್ ಅಟ್ಯಾಕ್ ಮಾಡಿದ್ದ ಅಲ್ಲೇ ಹುಡುಗರ ಹೆಸರಲ್ಲಿ ಬಂದಂತ ಗುಂಡಾಗಳು ಅವರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರು. ಬೇಕಂತ ಪೊಲೀಸರಿಗೆ ಪ್ರೋಕ್ ಮಾಡ್ಲಿಕ್ಕೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದಾಗ ಪೊಲೀಸರು ನೋಡ್ಕೊಂತ ಇರಕ್ ಆಗುದಿಲ್ಲ. ಅದನ್ನ ನಾವು ಪೊಲೀಸರು ನೋಡ್ಕೊಂತಿದ್ದಾರೆ. ನಮ್ಮ ದೇಶನ ಕೂಡ ನೇಪಾಳದಂಗ ಶ್ರೀಲಂಕಾದಲ್ಲಿ ಏನಾಯ್ತು ಆ ಪರಿಸ್ಥಿತಿ ಇಲ್ಲೂ ಆಕೈತಿ. ಆ ರೀತಿ ಅರಾಜಕತೆ ಕೊಡಕ್ ಆಗೋದಿಲ್ಲ. ಅಂತವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕಾಕೈತಿ. ಸರ್ಕಾರ ತೆಗೆದುಕೊಂಡಿದ್ದು ಸರಿ ಐತಿ. ದೇಶದಲ್ಲೂ ರಾಜ್ಯದಲ್ಲೂ ಅರಾಜಕತೆ ಸೃಷ್ಟಿ ಮಾಡೋ ಯತ್ನವನ್ನ ಕಾಂಗ್ರೆಸ್ ಮಾಡಿದ್ರಿಂದ ಅವರ ವಿರುದ್ಧ ಬಿಜೆಪಿಯ ಹೋರಾಟ ಕಂಟಿನ್ಯೂ ಆಗುತ್ತೆ ಅಂತ ಅರವಿಂದ್ ಬೆಲ್ಲದರ್ ಅವರು ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.